ನಾನು ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿತ್ತು, ನಾನು ನೆನ್ನೆನೂ ಹೇಳಿದ್ದೆ, ಒಂದು ಕಾನಳ್ಳಿ ಫಾರೆಸ್ಟಿಗೆ ಹೋಗ್ತದೆ, ಇಲ್ಲ ಅಂದ್ರೆ ವಾಪಸ್ ಮೂಡಿಗೆರೆ ಕಡೆ ಹೋಗ್ತದೆ ಅಂತ. ಆದರೆ ಅಲ್ಲಿ ಇದರದ ಸಹಚರರು ಅಂದ್ರೆ ಅದು ಏನು 3 ದಿವಸದ ಹಿಂದೆ ಶುಕ್ರವಾರ ಇಟಮರ್ 2 ಮತ್ತೆ ಭುವನೇಶ್ವರಿ ಆನೆಗಳ ಗುಂಪು ಅದಕ್ಕೆ ಸಿಕ್ಕುತ್ತೆ. ಆಮೇಲೆ ಅದು ಸ್ವಲ್ಪ ಬೇಗ ಕಾನಳ್ಳಿ ರಿಸರ್ವ್ ಫಾರೆಸ್ಟಿಗೆ ಹೋಗ್ತದೆ. ಹರ್ಡ್ ಏನಿದೆ ಗುಂಪು ಇದೆ, ಆವಾಗ ಅದು ಬರ್ತಾ ಇರ್ಬೇಕಾದ್ರೆ ಬೆಳಕಾಗಿರ್ತದೆ. ಮತ್ತೆ ಅದನ್ನ ನಮ್ಮ ETF ಹುಡುಗರು ವಾಪಸ್ ಓಡಿಸ್ತಾರೆ. ಅದು ಅಲ್ಲಿ ಸಿಲ್ವರ್ ಖಾನ್ ಎಸ್ಟೇಟ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತದೆ. ಅದು ಎಲ್ಲಿ ಅಂದ್ರೆ ನಾವು ಚೀಕ್ನಹಳ್ಳಿಯಿಂದ ಅರೇಹಳ್ಳಿಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ರೈಟ್ ಸೈಡಿಗೆ ಸಿಲ್ವರ್ ಖಾನ್ ಎಸ್ಟೇಟ್ ಅಂತ ಸಿಗ್ತದೆ. ಅದರದ್ದು ಮಧ್ಯೆ ಒಂದು ರಸ್ತೆ ಇದೆ, ಅದು ಹೇಮಾವತಿ ನದಿಗೆ ಹೋಗುತ್ತೆ. ಆ ರಸ್ತೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ತದೆ, ಅಲ್ಲಿ ವಾಪಸ್ ಓಡಿಸ್ತಾರೆ. ಈ ಏನು ಕಾಡಿದೆ, ಕಾನಹಳ್ಳಿ ರಿಸರ್ವ್ ಫಾರೆಸ್ಟ್ ಇದೆ, ಆ ಫಾರೆಸ್ಟಿಗೆ ಅದರಲ್ಲಿ ಅರೇಹಳ್ಳಿಯಿಂದ ನಾವು ಚಿಕ್ಕನಹಳ್ಳಿ ಬೇಲೂರಿಗೆ ಮತ್ತೊಂದು ಮಾರ್ಗ, ಆ ಮಾರ್ಗ ಬರ್ಬೇಕಾದ್ರೆ ಆ ಕಾಡನ್ನು ಕೀಳಿ 2 ಭಾಗ ಮಾಡುತ್ತೆ ಆ ರಸ್ತೆ. ಅದೊಂದು ಸ್ಟೇಟ್ ಹೈವೇ. ಆ ಕಾಡಿನ ಬಲಭಾಗದಲ್ಲಿ ತುಂಬಾ ನೀರಿದೆ, ಭಾರಿ ಚಿಕ್ಕಾಗಿ ಫಾರೆಸ್ಟ್ ಜೊತೆಗೆ ಅಲ್ಲಿ ಒಂದ್ ಸ್ವಲ್ಪ ಗಾಳಿನೂ ಒಳ್ಳೆ ಚೆನ್ನಾಗಿ ಬೀಸೋದ್ರಿಂದ ಆನೆಗಳೆಲ್ಲ ಮೇಲ್ ಭಾಗದಲ್ಲಿ ಕ್ಯಾಂಪ್ ಮಾಡಲ್ಲ, ಕೆಳಭಾಗದಲ್ಲಿ ಕ್ಯಾಂಪ್ ಮಾಡ್ತಾರೆ. ಇವತ್ತು ಅಲ್ಲೇ ಇದ್ದು ಆ ಆನೆಗಳು. ನಾನು ಇವತ್ತು ನನ್ನ ಊರಿಂದ ಡೈರೆಕ್ಟ್ ಹೇಮಾವತಿ ನದಿ ದಾಟಿ ಬಂದ್ರೆ ನನ್ಗೆ ಅಲ್ಲಿ ಕಾನಹಳ್ಳಿ ಫಾರೆಸ್ಟ್ ಕೇವಲ 5 ಕಿಲೋಮೀಟರ್ ಅಷ್ಟೇ. ನಾನಿವತ್ತು ಬೆಳಿಗ್ಗೆ ನನ್ನ ಜೀಪಲ್ಲಿ ಹೇಮಾವತಿ ನದಿ ದಾಟಿ ಆಫ್ ರೋಡ್ ಆಯ್ತು. ನಂಗೆ ಬೆಳಿಗ್ಗೆ 4 ವೀಲ್ ಹಾಕಿ ನದಿ ದಾಟಿ ಅಲ್ಲಿ ಬಂದು ನಾನು ಅಲ್ಲಿ ಸೇರ್ಕೊಂಡೆ. 8:15 ಹೋಗಿ ಸೇರ್ಕೊಂಡೆ. ಅಷ್ಟೊತ್ತಿಗೆ ಏನಾಯ್ತು, ಒಂದು ಪ್ಲಾನ್ ಪ್ರಕಾರ ಅರೇಹಳ್ಳಿ ಚೀಕ್ನಹಳ್ಳಿ ರಸ್ತೆ ಏನಿದೆ, ಆ ಮಧ್ಯ 2 ಕಾಡನ್ನ ಡಿವೈಡ್ ಮಾಡಿರೋ ರಸ್ತೆ ಇದೆ, ಅಲ್ಲಿ ಗನ್ನರ್ ನಿಲ್ಲಿಸಿ ಆಮೇಲೆ ಈ ಭಾಗದಲ್ಲಿ ಎಲ್ಲರೂ ನಿಂತ್ಕೊಳ್ಳೋದು. ಆಮೇಲೆ ಅದ್ರೊಳಗೆ ಹೋಗಿ ಶಬ್ದ ಮಾಡಿ ಅಲ್ಲಿಂದ ಆನೆನ ಮೇಲ್ಭಾಗ ಓಡಿಸಿ ರೋಡಲ್ಲಿ ಅದಕ್ಕೆ ಆನೆ ಹೊಡಿಯೋದು ಅಂತ ತೀರ್ಮಾನ ಆಯ್ತು. ಕಾರಣ ಅಂದ್ರೆ ಆ ಕಾಡೊಳಗೆ ಹೋಗಕ್ ಆಗಲ್ಲ, ಹೋದ್ರು ಅಲ್ಲಿ ನಮ್ಮ ಡಾಟ್ ಮಾಡಿದಾಗ ನಮ್ಮ ಸಿರಿಂಜ್ಗಳಿಗೆ ಅಡ್ಡ ಕಡ್ಡಿಗಳು ಎಲ್ಲ ತಡೆಯೋದ್ರಿಂದ ಅಲ್ಲಿ ಗುರಿ ಮುಟ್ಟಲ್ಲ. ಮತ್ತೊಂದು ವಿಷಯ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಇದ್ದ. ಕ್ಯಾಪ್ಟನ್ 1-2-3 ಜನ ಪುಡಿ ಅವರಿಗೆ ತರ್ಲೆಗಳು ಅಂತೆಲ್ಲ ಹೇಳ್ಬೋದು. ಇದೇ ಟೀಮೇ ಆ ರಾಜಶೇಖರ್ ಸಾಯಿಸಿದ್ದು. ರಾಜಶೇಖರ್ನ ಇವತ್ತಿಗದ ಆನೆ ಸಾಯಿಸಿದ್ದಲ್ಲ. ಹಾಗಾಗಿ ಈ ಪ್ಲಾನ್ ಆಯ್ತು. ಪ್ಲಾನಿನ ಪ್ರಕಾರ ಎಲ್ಲವೂ ವ್ಯವಸ್ಥಿತವಾಗಿ ಇವತ್ತು ನಡೀತು. ಏನೋ ಬಾರಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತು. ಇಷ್ಟು ದಿವಸದಂಗೆ ಏನಾರ ತರಲೆ ತಾಪತ್ರೆಗಳು ಆಗ್ಲೇ ಇಲ್ಲ. ಆಮೇಲೆ ಆನೆ ಅಲ್ಲಿಂದ ಕಾಡೆಲ್ಲ ಹುರ್ಕೊಂಡು ಬಂದು ರೋಡಿಗೆ ಬಂದು ಹೊರಟು ಕೂಡಲೇ ನಮ್ಮ ಕೊಡಗಿನ ವೀರ ರಂಜನ್ ನೇರಾಗಿ ಆನೆಗೆ ರೋಡಲ್ಲೇ ನಿಂತ್ಕೊಂಡು, ಯಾವುದೇ ಆನೆನೂ ಇಟ್ಕೊಂಡಿಲ್ಲ, ಏನಿಲ್ಲ, ರೋಡಲ್ಲೇ ನಿಂತ್ಕೊಂಡು ಗುರಿ ಮುಟ್ಟಿಸ್ತಾರೆ. ಆನೆ ಪೆಟ್ಟು ತಿಂದು ಅಲ್ಲಿಂದ ಕಾಡೊಳಗೆ ನುಗ್ಗಿ ಹೋಗ್ತದೆ. ನುಗ್ಗಿ ಹೋದ ಕೂಡಲೇ ನಮ್ಗೆ ಎಲ್ಲರಿಗೂ ಬರುತ್ತೆ. ಆನೆಗೆ ಡಾಟ ಆಯ್ತು, ಕೆಳಗಡೆ ಕಾಡಿಂದ ಮೇಲ್ಭಾಗಕ್ಕೆ ಹೋಯ್ತು ಅಂತ ಸುಮಾರು ಒಂದು 50ರಿಂದ 150 ಜನ ಫಾರೆಸ್ಟ್ ಇಲಾಖೆಯ ಅರಣ್ಯ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳು, ಅಂದ್ರೆ ಆ ಭಾಗದ ದೊಡ್ಡ ಅಧಿಕಾರಿಗಳು, ಮತ್ತೆ ETF ಹುಡುಗರುಗಳು, ಆಮೇಲೆ ಸ್ವಯಂ ಸೇವಕರು, ಯಾವುದೇ ದುಡ್ಡು ಕಾಸು ಏನು ಇಲ್ದಲೆ ಆ ತರ ಕೆಲಸ ಮಾಡೋ ಸ್ವಯಂ ಸೇವಕರು ನಮ್ಮಂತರು ಒಂದು 10 ಜನ ಎಲ್ಲವನ್ನೂ ಈ ಆನೆನ ಮುಂದೆ ನಾವು ಫಾಲೋ ಮಾಡ್ತೀವಿ. ಫಾಲೋ ಮಾಡಕ್ಕೆ ಹೇಗೆ ಬೇಸಿಗೆ ಕಾಲದಲ್ಲಿ ಅದು ಹೆಜ್ಜೆ ಗೊತ್ತಿದ್ದಲ್ಲಿ ಹೆಜ್ಜೆ ಸಿಕ್ಕದಲ್ಲಿ ಹೇಗೆ ಫಾಲೋ ಮಾಡಿರಿ ಅಂತ ಕೆಲವರಿಗೆ ತಲೆಗೆ ಬರ್ಬೋದು. ಯಾಕೆ ಅಂದ್ರೆ ಶುಕ್ರವಾರ ಅದ್ರ ಕಾಲಿಗೆ ಕಟ್ಟಿದ ಒಂದು ನೈಲನ್ ಹಗ್ಗ, ಸುಮಾರು 40 ಅಡಿ ಉದ್ದು ನೈಲನ್ ಹಗ್ಗ ಎಳ್ಕೊ ಹೋಗೋದ್ರಿಂದ ಅಲ್ಲಿ ಒಣಗಿದ ಎಲೆಯಲ್ಲಿ ಅದ್ರ ಗುರುತು ಗೊತ್ತಾಗ್ತಿತ್ತು. ಆಮೇಲೆ ನನಗೆ ಆ ಕಾಡಿನ ಪೂರ್ತಿ ಮೂಲೆ ಸುತ್ತಳತೆ ಗೊತ್ತು ನಂಗೆ. ಸುಮಾರು ಅಷ್ಟು ದೊಡ್ಡ ಕಾಡು, ಸುಮಾರು ಒಂದು 6-7-8 ವರ್ಷದಿಂದ ಅಲ್ಲೇ ಆನೆ ಆ ಕಾಡೊಳಗೆ ಆನೆಗಾಗಿ ಕಾಡು ನುಗ್ಗಿ ಅದು ಡೈರೆಕ್ಷನ್ ನೋಡಿ ಅದ್ರ ಪಕ್ಕದಲ್ಲಿ ನಾನು ಅಲ್ಲಿ ಕಾರ್ತಿಕ್ ಅಂತ ನನ್ನ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಆನೆ ಬರ್ತಾ ಇದೆ, ಕೆಲಸ ಕೊಟ್ಟಿದ್ರಿ, ಕೆಲಸ ಎಲ್ಲ ಜನಗಳನ್ನೆಲ್ಲ ಕಳಿಸಿ ನಿಮ್ಮ ಸೋಲಾರ್ ಬೇಲಿಗಳು ಆನೆಗಳಿಗೆ ತಡೆಯಲ್ಲ ಅಂತ. ಆಮೇಲೆ ಆಯ್ತು, ನಾನು ಜನ ಆ ಕಡೆ ಕಳಿಸ್ತೀನಿ ಅಂದ್ರು. ಆಮೇಲೆ ಅದ್ರ ಪಕ್ಕ ಒಬ್ರು ದಿವಂಗತ ಸಾರಾನಾಥ್ ಅಂತ ಇದ್ದಾರೆ, ಫ್ಯಾಮಿಲಿಯರ್ದು ಒಂದು ತೋಟ ಇದೆ, ಅವ್ರಗಳಿಗೂ ಫೋನ್ ಮಾಡಿದೆ, ಜನಗಳನ್ನೆಲ್ಲ ಕಳಿಸಿ ಅಂತ, ಆ ಕಡೆಗೆ ಆನೆ ಬರ್ತಿದೆ ಅಂತ. ಆಮೇಲೆ ನಾವೆಲ್ಲ ಎಲ್ಲೆಲ್ಲೋ ಮೂಲೆಯಲ್ಲಿ ಆನೆಗಳನ್ನ ನಿಂತಿದಾರೆಲ್ಲ ಹೋಗಿ ಕರೆಕ್ಟಾಗಿ ನನ್ಗೆ ಗೊತ್ತು ಅದು ಯಾವ ಸ್ಪಾಟಲ್ಲಿ ಬಿದ್ದಿದೆ ಅಂತ. ನಾನು ಅಲ್ಲಿ ಸ್ಪಾಟಿಗೆ ಹೋಗ್ಬೇಕಾರೆ ಅಷ್ಟೊತ್ತಿಗೆ ನಮ್ಮ ಆನೆ ಇವರೆಲ್ಲ ಬಂದಿದ್ರು. ಆನೆ ತಜ್ಞ ಅಂತ ಹೇಳ್ತೀನಿ, ಆನೆಗಳ
ಹೆಜ್ಜೆಗಳನ್ನು ನೋಡೋ ಒಬ್ಬ ತಜ್ಞ ಇದ್ದಾರೆ ಲಿಂಗಣ್ಣ ಅಂತ. ಲಿಂಗಣ್ಣ ಟೀಮ್ ಅಲ್ಲಿ ಅಲ್ಲೇ ಇದ್ರು. ಅಷ್ಟೊತ್ತಿಗೆ ನಮ್ಮ ಆನೆಗಳೆಲ್ಲ ಬಂದು ಶ್ರೀಕಂಠ, ಭೀಮ, ಈಗ ಶ್ರೀಕಂಠ ನನ್ನ ಧ್ವನಿನ ಪತ್ತೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಜೀಪ್ ಬಂದಲ್ಲಿ ಇಳಿದು ನನ್ನ ಧ್ವನಿ ನೋಡಿ ನನ್ನ ಕಡೆ ನೋಡಿದ. ನಾನು ಹಿಂದ್ಗಡೆ ಆನೆಗಳೆಲ್ಲ ಬಂದು ಅಷ್ಟೊತ್ತಿಗೆ ಎಲ್ಲ ಬಂದು ಹಗ್ಗ ಗಿಗ್ಗ ಎಲ್ಲ ತಗೊಂಡು ಹೊತ್ಕೊ ಬರ್ತಾ ಇದ್ರು, ಎಲ್ಲ ಕಟ್ತಾ ಇದ್ರು. ಆಮೇಲೆ ನಾನು ಅಲ್ಲೊಂದ್ ಕಡೆ ನನ್ಗೆ ನನಗೊಂದು ಹೆವಿ ಇಂಜೆಕ್ಷನ್ ಕೊಟ್ಟರು ಅದಕ್ಕೆ. ಅವಾಗ ಆನೆ ಈಗ ಏನಾಗಿದೆ ಅಂದ್ರೆ ಇತ್ತೀಚಿನ ಮೆಡಿಸಿನ್ಗಳ ಇದಿರ್ಬೋದು, ರಿವರ್ಸಿನ್ ಇಂಜೆಕ್ಷನ್ ಭಾರಿ ಸ್ಪೀಡ್ ಕೆಲಸ ಮಾಡ್ತದೆ. ಮೊದಲೆಲ್ಲ ರಿವರ್ಸಿನ್ ಅಂದ್ರೆ ಆನೆಗಳು ಬಿದ್ದೋಗಿ ಮತ್ತೆ ಮೇಲೆ ಹೇಳ್ಬೇಕಾದ್ರೆ ಕಿವಿಗೆ ಒಂದು ರಿವರ್ಸಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಕೆಲವು ಟೈಮ್ ಆನೆನ ಬೆನ್ತಟ್ಟಿ ಏಳ್ಸ್ಬೇಕಾಗ್ತಿತ್ತು. 5 ನಿಮಿಷ ಆದ್ರೂ ಹೇಳ್ತಿರ್ಲಿಲ್ಲ, ಕೆಲವು 10 ನಿಮಿಷ ಆದ್ರೂ ಹೇಳ್ತಿರ್ಲಿಲ್ಲ. ಆದ್ರೆ ಈಗ ಆಗಲ್ಲ. ಒಟ್ಟು 10-15 ಸೆಕೆಂಡ್ ಅಲ್ಲಿ ಆನೆ ಎದ್ದು ಮೊದಲಂಗೆ ಆಗುತ್ತೆ. ರೌಂಡ್ ಚಿಕ್ಕ ಒಂದು ಫೈಟ್ ಮಾಡಿ ಒಂದ್ಸತಿ ಬೀಳಿತ್ತು. ಅಷ್ಟೊತ್ತಿಗೆ ಮತ್ತೊಂದು ಇಂಜೆಕ್ಷನ್ ಕೊಟ್ಕೊಳ್ಳೆ ಆನೆ ಮಂಕಾಯ್ತು. ಆನೆಗಳು ಗಂಡಾನೆಗಳು ಕಂಪ್ಲೀಟ್ ಒಂದು 75% ಅರೆಪ್ರಜ್ಞೆಗೆ ಬಂದು ಒಂದು ಸುಲಭ ಒಂದು ಕಾರಣ ಇದೆ. ಅವುಗಳ ದೇಹದಲ್ಲಿ ಆಗೋ ಒಂದು ಬದಲಾವಣೆ ಇದೆ, 2-3. ಒಂದು ಅದು ಅದರದ್ದು ಗಂಡಾನೆ ಆಗಿದ್ರೆ ಅದರ ಶಿಶ್ನು ಉಂಟಲ್ಲ, ಅದನ್ನ ಕೆಳಗ್ ಬಿಟ್ಬಿಡ್ತದೆ. ಅದನ್ನ ಕಂಪ್ಲೀಟ್ ಕೆಳಗ್ ಬಿಡ್ತದೆ. ಕಿವಿಗಳು ಒಂದ್ ಸ್ವಲ್ಪ ಜೋತಾಡ್ತವೆ, ಕಿವಿಗಳೆಲ್ಲ ಮೇಲಿಟ್ಟಲ್ಲ. ಸ್ವಲ್ಪ ಕಣ್ಣು ಅಷ್ಟೇ ಒಂದ್ ಅರ್ಧಂಬರ್ಧ ಮುಚ್ಚಿಕೊಂಡು ತೂಕುಡಿಸ್ತಾ ನಿಂತು ಬಿಡ್ತದೆ. ಇವತ್ತು ಅದೇ ಪರಿಸ್ಥಿತಿ ಐತೆ. ಯಾಕೆಂದ್ರೆ ಮೊನ್ನೆದೆಲ್ಲ ಪಾಠ ಕಲ್ತಿದ್ರಲ್ಲ ಇವರು. ಮೊನ್ನೆನೂ ಇದೇ ರೀತಿ ಮಾಡಿದ್ರೆ ಡಾಕ್ಟ್ರು ಈ ಆನೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇರ್ಲಿ, ಆಮೇಲೆ ಏನಾಯ್ತು, ಎಲ್ಲ ಹಗ್ಗ ಎಲ್ಲ ಕಟ್ಟಿತ್ತು. ಹಗ್ಗ ಇವತ್ತಿನ ಹಗ್ಗ ನೋಡಿ ನಂಗೆ ಭಾರಿ ಖುಷಿ ಆಯ್ತು. ಮೊನ್ನೆ ಕಟ್ಟಿತ್ತು 1 ವರ್ಷದ ಹಿಂದಿನ ಹಗ್ಗ. ಇದು ನಾಗರಹೊಳೆಯ ಕಾಡುಗಳಲ್ಲಿ ಬೆಳೆದಿರುವ ಒಂದು ವಿಶಿಷ್ಟ ಜಾತಿಯ ವಿಶಿಷ್ಟ ಪ್ರಭೇದದ ಒಂದು ಬಳ್ಳಿನ ಕಡಿದು ದೊಡ್ಡ ಬಳ್ಳಿನ ಸಿಪ್ಪೆ ತೆಗೆದು ಅದರ ಒಳಗಡೆ ನಾರುಗಳನ್ನು ತೆಗೆದು ಅದನ್ನು ಹೊಸಿಯೋದು ಅಂತ ಹೇಳ್ತೀವಿ. ಅದು 2 ಎಳೆ ಅಂದ್ರೆ 2 ಹಗ್ಗ ಹಾಕಿ ಹೊಸಿಯೋದು. ಕಡಿಮೆ 4-8 ಎಳೆ ಹಗ್ಗ. ಅದು ನಾನು ಹಿಂದೆ ಕೆಟ್ಟಿಯಪ್ಪನವರ ಕಾಲದಲ್ಲಿ ಇಲ್ಲ ದಿವಂಗತ ವೆಂಕಟೇಶಣ್ಣನ ಕಾಲದಲ್ಲಿ ನೋಡ್ತಿದ್ದ ಹಗ್ಗ. ಅದು ಅದೇ ತರದ ಹಗ್ಗ ಇದು. ಅದನ್ನ ಕಟ್ಟಿದ್ರು, ಒಂದು ಕುತ್ತಿಗೆ ಕಟ್ಟಿದ್ರು, ಮತ್ತೆ ಕಾಲುಗಳಿಗೆ ಡಬಲ್ ಹಗ್ಗ ಹಾಕಿರು. ಅದೇ ಆ ನಾರು ಹಗ್ಗನ 2 ಹಾಕಿರು. ಮತ್ತೆ ಆ ಮಾಮೂಲಿಯ ಡಬ್ಬ ನೈಲನ್ ಹಗ್ಗನು ಕಟ್ಟಿದ್ರು. ಆ ನೈಲನ್ ಹಗ್ಗಗಳು ಅತಿ ಬಿಸಿ ಆದಾಗ ಅವು ಹಿಗ್ತವೆ. ತುಂಬಾ ವೆಯ್ಟ್ ಬಿದ್ದಾಗ್ಲೂ ಒಂದು ಅರ್ಧ ಅಡಿ 1 ಅಡಿ ಅಷ್ಟು ಹಿಗ್ತವೆ. ಮೊನ್ನೆ ಆಗಿದ್ದು ಅದಿರ್ಲಿ. ಆಮೇಲೆ ಆನೆನ ಎಳ್ಕೊಂಡು ಹೋಗತ್ತಿಗೆ ಅದೊಂದು ಹಂಗಾಗಿ ಮರಗಳು ಜಾಸ್ತಿ ಇರ್ಲಿಲ್ಲ. ದೂರದಲ್ಲಿ ಮರಗಳಿದ್ದು, ಕಾಫಿ ಗಿಡಗಳಿದ್ದು, ಮೆಣಸು ಬಳ್ಳಿಗಳಿದ್ದು. ಅದು ಫಾರೆಸ್ಟ್ ಇಲಾಖೆ ಅದನ್ನ ಬಿಡಿಸಿರೋದು. ಹಂಗಾಗಿ ಅದು ಥಿಕ್ ಫಾರೆಸ್ಟ್ ಆಗಿರ್ಲಿಲ್ಲ. ಅದೇ ಆ ಕಡೆ ಆಗಿದ್ರೆ ಆ ಬಿದಿರು ಮೆಣಕೆಗಳು, ಬಿದಿರುಗಳಲ್ಲಿ ಅಂತ ಕಿರಿ ಬಿದಿರಿನ ಕಾಡದು. ಹಾಗಾಗಿ ಅದೇನಾರ ಬಿದಿರು ಒಳಗೆ ಬಿದ್ದೋಗಿದ್ರೆ ಏನಾರ ಜೆಸಿಬಿ ತರಬೇಕಿತ್ತು. ಆದ್ರೆ ಇಲ್ಲಿ ಭಾರಿ ಈಸಿ ಆಯ್ತು. ಜೊತೆಗೆ ಸ್ವಲ್ಪ ಡೌನ್ ಇತ್ತು. ಆನೆ ಸ್ವಲ್ಪ ನಾಟಕ ಆಡ್ತು. ಅದೆಲ್ಲ ಮಾಮೂಲಿ, ಸುಮ್ಮನೆ ಬಿತ್ತರಂಗ್ ಮಾಡೋದು, ನಿಲ್ಲೋದು ಎಲ್ಲ ಮಾಡ್ತಾ ಇತ್ತು. ಅಲ್ಲೊಂದ್ ಕಡೆ ಬಂದು ರಸ್ತೆ ನೋಡಿ ಲೆಫ್ಟಿಗೆ ಕಾಡು ನೋಡಿ ಕೂಡ ಹೋಗಿದ್ದೆ ಕಾಡೊಳಗೆ ನುಗ್ತು. ಮತ್ತೆಲ್ಲ ನಮ್ಮ ಶ್ರೀರಾಮ ಆನೆಗೆ ಕಟ್ಟಿದ್ರು, ಆಮೇಲೆ ಭೀಮನಿಗೆ ಕಟ್ಟಿದ್ರು, ಹರ್ಷನಿಗೆ ಕಟ್ಟಿದ್ರು. ಆದ್ರೆ ಭೀಮಿಗೆ ಹಿಂಭಾಗದಲ್ಲಿ ಕಟ್ಟಿದ್ರು. ಇದೆಲ್ಲ ಮೊನ್ನೆ ನಡೆದಿರ್ಲಿಲ್ಲ. ಆಮೇಲೆ ಅಲ್ಲಿಂದ ಕರ್ಕೊಂಡು ಎಳ್ಕೊಂಡು ಹೋಗಿ ಸುಮಾರು ಅಂದಾಜು 1 ಕಿಲೋಮೀಟರ್ ಎಳ್ಕೊಂಡು ಹೋದಾಗ ಏನು ಸಮಸ್ಯೆ ಆಗಲಿಲ್ಲ. ಅಲ್ಲೊಂದು ನೇರ್ಲಿಮಕ್ಕಿ ಊರು, ಅದೊಂದು ಊರು ಚೆನ್ನಾಗಿದೆ. ಒಂದ್ ಸ್ವಲ್ಪ ವಿಸ್ತಾರ, ಅಲ್ಲಿ ಅಗಲ 2-3 ರಸ್ತೆಗಳು ಎಲ್ಲ ಇದ್ದು. ಅಲ್ಲಿ ಮಾಮೂಲಿ ಹೆಂಗೆ ಆನೆಗಳನ್ನ ಹೀಗೆ ಮಾಡ್ತಾ ಹಾಗೆ ಬೆಲ್ಟಿಗೆ ಹಾಕಿ ಏರ್ಸಿ ಮೇಲಕ್ಕೆಲ್ಲ ಲಾರಿಗೆ ಎತ್ತಿ ಆಯ್ತು. ಇವತ್ತು ಬೆಳಗ್ಗೆಯಿಂದಲೂ ಭಾರಿ ನೀಟಾಗಿ ಕೆಲಸ ಆಯ್ತು. ಒಂದೇ ಒಂದು ಸಮಸ್ಯೆ ಆಗ್ಲಿಲ್ಲ, ಒಂದೇ ಒಂದು ವಿಘ್ನಗಳು ಬರಲಿಲ್ಲ. ಮೊನ್ನೆ ಹಿಂಗೆ ಅದಾಯ್ತು ಇದಾಯ್ತು, ಶೂಟರ್ಸ್ ಹೊಡೆದಿದ್ದು, ರೈಫಲ್ಗಳು ಕೈ ಕೊಟ್ಟು ಅವಕ್ಕೆ ಗ್ಯಾಸ್ ಸಿಲಿಂಡರ್ ಎಲ್ಲ ಲೀಕ್ ಆಗಿ ಹೋಗಿತ್ತು. ಇವತ್ತೇನಾಗ್ಲಿಲ್ಲ, ಎಲ್ಲವೂ ವ್ಯವಸ್ಥಿತವಾಗಿ ನಡೀತು. ಆಮೇಲೆ ಆನೆ ಲಾರಿಗೆ ಏರ್ಸಾಯ್ತು. ಈ ಹಾಸನ ಭಾಗದ ದೊಡ್ಡ ಅರಣ್ಯ ಅಧಿಕಾರಿಗಳೇ ಅವರೆಲ್ಲ ಒಂದು ನಿಟ್ಟುಸಿರ್ಬಿಟ್ರು. ಯಾಕೆ ಅಂದ್ರೆ ಈಗ 3-4 ದಿವಸದಿಂದ ಈ ಆನೆ ಯಾರನ್ನಾರ ಸಾಯಿಸಿದ್ರೆ, ಇಲ್ಲ ಅಂದ್ರೆ ಈ ಆನೆನೆ ಸತ್ತಿದ್ರೆ ಅದೊಂದು ಒಂದು ಇಶ್ಯೂ ಆಗ್ತಿತ್ತು. ಅವರೆಲ್ಲ ಒಂದು ನಿಟ್ಟುಸಿರ್ಬಿಟ್ರು. ಬಹುಶಃ ಇವತ್ತು ಹೋಗಿ ಎಲ್ಲ ನಿದ್ದೆ ಮಾಡ್ತಾರೆ. ಇಷ್ಟು ದಿವಸ ಅವರಿಗೆ ನಿದ್ದೆನೂ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಡಾಕ್ಟರ್ಗಳು, ಶೂಟರ್ಸ್ಗಳು ಎಲ್ಲರೂ ಇದ್ರು, ಖುಷಿಯಲ್ಲಿದ್ರು. ಒಬ್ಬರು TF ಇಂದ ಹಿಡಿದು ಫಾರೆಸ್ಟ್ ಗಾರ್ಡ್, ಫಾರೆಸ್ಟರ್ಗಳು, ಆಮೇಲೆ ರೇಂಜರ್ಗಳು, ACFಗಳು ಇರ್ಬೋದು, ಮೇಲ್ಗಡೆ ಇರೋ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಇವತ್ತು
ಕಷ್ಟಪಟ್ಟಾರೆ. ಎಲ್ಲರೂ ಆ ಕಾಡೊಳಗೆ ಆನೆ ಹಿಂದೆ ಓಡಿದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸಲ್ಬೇಕಾಗಿದ್ದು. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಆನೆಗಳು ಭಾರಿ ಕೆಲಸ ಮಾಡಿದ್ವು. ಮಾವುತರುಗಳು, ಆ ಮಾವುತರುಗಳ ಬಗ್ಗೆ ಮಾತಾಡ್ಲೇಬೇಕು. ನನಗೆ ಇವತ್ತು ಕಾಡೊಳಗೆ ಹಳೇದೊಂದು ಇವೆಲ್ಲ ನೆನಪಾದ್ವು. ದಿವಂಗತ ವೆಂಕಟೇಶಣ್ಣ ಇರ್ಬೋದು, ಇಲ್ಲ ಚಿಟ್ಟಿಯಪ್ಪ ಡಾಕ್ಟರ್ ಇದ್ದ ಕಾಲದಲ್ಲಿ, ಇಲ್ಲ ಆಮೇಲೆ ಬಂದು ಇತ್ತೀಚಿನ ಡಾಕ್ಟರ್ಗಳು, ಅವರೆಲ್ಲ ಇದ್ದಾಗ ಯಾವ ರೀತಿ ನಡೀತಿತ್ತು ಆ ರೀತಿ ಇವತ್ತು ನಡೀತು. ಅದಕ್ಕೆ ಒಂದು ಇವತ್ತು ನಮ್ಮ ಮಾವುತ ಗುಂಡಣ್ಣ ಬಂದಿದ್ದು, ಆ ಗುಂಡಣ್ಣ ಮಾರ್ಗದರ್ಶನದಲ್ಲಿ ನಡೀತು. ಅದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಅವ್ರದ್ದು ಆ ಭಾಷೆಯಲ್ಲಿ ಮಾತಾಡೋದಾಗ ಅವ್ರ ಭಾಷೆ ಕೇಳದೇ ಒಂದು ಖುಷಿ. ಯಾಕೆಂದ್ರೆ ನಾವು ಸುಮಾರು ಒಂದು 25-30 ವರ್ಷದಿಂದ ಆ ಭಾಷೆಯ ಪದಗಳನ್ನ ನಾನು ಆನಂದಿಸ್ತಾ ಬರ್ತಾ ಇದ್ದೀನಿ. ಗುಂಡಣ್ಣ ಮಾರ್ಗದರ್ಶನದಲ್ಲೇ ನಡೀತು. ಅನುಭವಸ್ಥ ಸುಮಾರು ಜನ ಇವರು ಈ ಸತಿ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರು. ಎಲ್ಲವೂ ವ್ಯವಸ್ಥಿತವಾಗಿ ನಡೀತು. ಸರ್, ನಿರಂತರ 72 ಗಂಟೆಯ ದಣಿವಾರದ ಕೆಲಸ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಲಿನ ಪರಿಸ್ಥಿತಿ ಹೇಗಿತ್ತು ಸರ್ ಅದರದ್ದು? ನಾವು ಆತಂಕ ವ್ಯಕ್ತಪಡಿಸಿದ್ರೆ ಮೊದಲಿಂದ ಸುಮಾರು 3 ದಿನ ಅಂದ್ರೆ, ಆದ್ರೆ ನಾವು ಮನುಷ್ಯರ ಬಗ್ಗೆ 72 ಗಂಟೆ ಅವೆಲ್ಲ ಲೆಕ್ಕಕ್ಕಿಂತ ಆ ಮೂಕ ಜೀವಿ ಪಾಪದೊಂದು 16-18 ವರ್ಷದ ಆನೆ ಯಾರಿಗೂ ಏನು ಅನ್ಯಾಯ ಮಾಡ್ದಲೆ, ಯಾರಿಗೂ ತೊಂದರೆ ಕೊಡದಲೆ, ಆದ್ರೂ ಹೊಟ್ಟೆಪಾಡು, ಅದು ಯಾವ್ದು ಕಾಫಿ ತೋಟನೂ ಒತ್ತುವರಿ ಮಾಡ್ಲಿಲ್ಲ, ಅಲ್ಲಿ ಲಂಚನೂ ತಗೊಂಡ್ಲಿಲ್ಲ, ಯಾರಿಗೂ ಏನೂ ಮಾಡ್ಲಿಲ್ಲ ಅಂತ ಒಂದು ಪಾಪದ ಒಂದು ಆನೆಗೆ 72 ಗಂಟೆ ನಾವು ಟಾರ್ಚರ್ ಕೊಟ್ಟುವಲ್ಲ, ಅದು ದೇವರು ಕ್ಷಮಿಸಲ್ಲ. ಆದ್ರೆ ಆ ಪಾಪದ ಆನೆ ಅಲ್ಲಿ ಬಾರಿ ಮಾತಾಡ್ತಾ ಇದ್ರು. ನರವಂತಕ ಆನೆ ಸೆರೆ ಹಿಡಿದಿದ್ದಾರೆ ಅಂತಿದ್ರು. ನಾನು ಸುಮ್ಮನೆ ಕೇಳ್ಕೊಂಡು ನಾನು ಸುಮ್ಮನಾದೆ. ನನ್ನ ಏನು ಮಾತಾಡಕ್ ಹೋಗ್ಲಿಲ್ಲ. ಆದ್ರೆ ಒಂದಾನೆ ಬೇರೆ, ನಿರಂತರವಾಗಿ 72 ಗಂಟೆ ಆ ಆನೆ ಇಂಜೆಕ್ಷನ್ ಸಾಕಾನೆಗಳು ಹೊಡೆತಾ, ಅದು ಆಹಾರ ತಿಂತೋ ಬಿಡ್ತೋ, ನೀರು ಕುಡಿತೋ, ಕಾಲಿನ ಹಗ್ಗ ಬೇರೆ ಕೊರಿತಾ ಇತ್ತು. ಒಂದು 40 ಅಡಿ ಉದ್ದದ ಒಂದು ದಪ್ಪದ ಹಗ್ಗದ ವೆಯ್ಟ್ ಎಷ್ಟಿರ್ತದೆ, ಅದು ಒಂದು 40-50 kg ಮೇಲೆ ಇರುತ್ತೆ. ಅದನ್ನು ಎಳ್ಕೊಂಡು ಎಣ್ಣೆ ಫುಲ್ಲು, ಅದು ಏನು ನೀರು ಕುಡಿಯಕ್ಕೂ ಆಗಿಲ್ಲ. ರಾತ್ರಿ ಆಹಾರ ತಿನ್ನಕ್ಕಾಯ್ತೋ ಇಲ್ಲೋ, ಇದೆಲ್ಲ ಟಾರ್ಚರ್ ಕೊಟ್ಟು ನಾವು ಮನುಷ್ಯರದ್ದು 72 ಗಂಟೆ ಯಾವ ಲೆಕ್ಕನೂ ಇಲ್ಲ. ಯಾಕೆಂದ್ರೆ ಇವ್ರಿಗೆ ಟೈಮಿಗೆ ಕರೆಕ್ಟ್ ಊಟ ಎಲ್ಲ ಬರ್ತಿತ್ತು. ಆದ್ರೆ ಅದೊಂದು ನಿರಪರಾಧಿ ಆನೆ, ಅದು ಯಾರಿಗೆ ಏನೂ ಮಾಡ್ಲಿಲ್ಲ. ಏನೋ ಒಂದು ಊರೊಳಗೆ ಬಂದು ಅದೊಂದು ಬದುಕು ಕಟ್ಕೊಂಡಿತ್ತು. ಅದರದ್ದೇ ಆದ ಒಂದು ಫ್ಯಾಮಿಲಿ ಜೊತೆ. ಅವತ್ತು ನಾನು ಅಲ್ಲಿ ಆ ಕಾಫಿ ತೋಟದಲ್ಲಿ ಅಲ್ಲೊಂದು ಮರದ ಮೇಲೆ ಒಂದು ಏಣಿ ಇಟ್ಕೊಂಡು ನಾನು ಸುಮಾರು 11 ಗಂಟೆಯಿಂದ 1 ಗಂಟೆವರೆಗೆ ನೋಡ್ತಾ ಇದ್ನಲ್ಲ. ಅವು ಪಾಡಿಗೆ ಅವು ನಿದ್ದೆ ಮಾಡಿಕೊಂಡಿದ್ದ ಆನೆಗಳು. ಹೆಂಗೆ ನಾವೇ ಟಾರ್ಚರ್ ಕೊಟ್ಟಿದ್ದು 72 ಗಂಟೆ. ಈ 72 ಗಂಟೆ ಇದರಲ್ಲಿ ಆನೆನೇ ಕಷ್ಟಪಟ್ಟಿದ್ದು, ಮನುಷ್ಯರು ಕಷ್ಟಪಡ್ಲಿಲ್ಲ. ಇರ್ಲಿ, ಅದರಲ್ಲಿ ನಮ್ಮ ಸಾಕಾನೆಗಳು ನಡೆದು ಆ ಕಲ್ಲು ಬಂಡೆಲೆಲ್ಲ ನಿಂಗೆ ನಡೆದು ಬಾರಿ ಸೋತೋದು. ಆದ್ರೂ ನಾನು ಇವತ್ತು ಸುಮ್ಮನೆ ನಮ್ಮ ಮಾತನ್ನ ಕೇಳಿದಾಗ, ಸರ್ ನಮಗೆ ಕಾರ್ಯಾಚರಣೆ ಮಾಡಕ್ ಇಷ್ಟನೇ ಇರ್ಲಿಲ್ಲ, ನಮ್ಮ ದೇವರು ಅದನ್ನ ಒಪ್ಪೋದಿಲ್ಲ, ಅಮಾವಾಸ್ಯೆ ದಿವಸ ನಾವು ಮಾಡಲ್ಲ, ಆದ್ರೂ ನಾವು ಅದಕ್ಕೆ ಬೇಕು ಅಂತೆಲ್ಲ 1:30 ಗಂಟೆಗೆ ಬಂದಿದ್ದು ಮಧ್ಯಾಹ್ನ ಅಂತೆಲ್ಲ ಹೇಳಿದ್ರು. ಅವ್ರದ್ದೇ ಆದ ಸಂಪ್ರದಾಯ, ಅವ್ರದ್ದೇ ಇದರಲ್ಲಿ ಅವರು ಬದುಕು ಸಾಗಿಸ್ತಾ ಇದಾರೆ. ಅವ್ರದ್ದೇ ಕಾಡಲ್ಲಿ ಒಂದು ದೇವ್ರಿದೆ. ಆ ದೇವ್ರು ಪ್ರತಿ ಒಂದು ಇದಕ್ಕೂ ಹೋಗ್ಬೇಕಾದ್ರು ಆ ದೇವ್ರ ಹತ್ರ ಹೋಗಿ ಕೇಳಿ, ಆ ದೇವರಿಂದ ಒಪ್ಪಿಗೆ ಸಿಕ್ಕಿದಾಗ ಮಾತ್ರ ಅವ್ರು ಬರೋದು. ನಾಳೆ ಅಲ್ಲೇ ಹತ್ರದಲ್ಲೇ ಒಂದು ಬಿಟಮ 2 ಇದೆ, ಅದಕ್ಕೆ ರೇಡಿಯೋ ಕಾಲರ್ ಹಾಕ್ತಾರೆ. ಆದ್ರೆ ರೇಡಿಯೋ ಕಾಲರ್ ಹಾಕಿದರೆ ಇತ್ತೀಚೆಗೆ